ನಮಸ್ಕಾರ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತಾರೆ. ಋಣ ಇದ್ರನ ಪಶುಗಳು ಮನೇಲಿ ಇರ್ತವೆ, ಋಣ ಇದ್ರನ ಮದುವೆ ಆಗ್ತದೆ, ಋಣ ಇದ್ರನ ಮಕ್ಕಳಾಗ್ತವೆ, ಋಣ ಇದ್ರನೆ ಮನೆ ಕಟ್ಟಿಸ್ತೀವಿ. ಪಶು ಪತ್ನಿ ಸುತ ಆಲಯ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳ ಮದುವೆಗೆ ಅಡಚಣೆ ಉಂಟಾಗ್ಲಿಕ್ಕತ್ತದ, ತೊಂದ್ರೆ ಆಗ್ಲಿಕ್ಕತ್ತದ. ಕನ್ಯಾ ಹೂ ಅಂದ್ರ ವರ ಹೂ ಅನ್ನಂಗಿಲ್ಲ, ವರ ಹೂ ಅಂದ್ರ ಕನ್ಯಾ ಹೂ ಅನ್ನಂಗಿಲ್ಲ. ಇಬ್ರು ಹೂ ಅಂದ್ರ ಗಣಕೂಟಗಳು ಒಂದಕ್ಕೊಂದು ಮ್ಯಾಚ್ ಆಗಂಗಿಲ್ಲ ಅಂತಂದ್ರ ಗುಣಗಳು ಸೇರುದಿಲ್ಲ. ಅಷ್ಟೇ ಅಲ್ಲ, ಫಿಕ್ಸ್ ಆದ ಮದುವೆಗೆ ಮುಹೂರ್ತ ಸಿಗ್ವಲ್ತು. ಸಿಕ್ಕ ಮುಹೂರ್ತದೊಳಗ ಮದ್ವೆ ಮಾಡ್ಬೇಕು ಅಂತಂದ್ರೆ ಏನೋ ಅಡಚಣೆಗಳಾಗ್ಲಿಕತ್ತಾವ. ಇನ್ನೇನು ಮದ್ವೆ ಆಗ್ತದ ಅನ್ನೋಷ್ಟೊತ್ತಿಗೆ ಕ್ಯಾನ್ಸಲ್ ಆಗ್ಲಿಕತ್ತಾವ. ಎಷ್ಟೋ ಬಾರಿ ಹೂ ಅಂದಿರ್ತಾರ, ಆಮೇಲೆ ಹಿಂದ ಸ್ವಲ್ಪ ದಿನ ಆದ್ಮೇಲೆ ಬೇಡ ಅಂತಂತಾರ. ಅಷ್ಟೇ ಅಲ್ಲ, ಈ ಹೆಣ್ಣು ಗಂಡು ಇಬ್ರು ಹೂ ಅಂದ್ರು ಹೆಣ್ಣಿನ ಕಡೆಯವ್ರದ್ದು ಏನೋ ತಕರಾರು ಇರ್ತದ, ಅಥವಾ ಗಂಡಿನ ಕಡೆಯವ್ರ ಹತ್ರ ತಕರಾರು ಇರ್ತದೆ. ಹಿಂಗಾಗಿ ಇಂತ ಎಲ್ಲಾ ತಂಟೆ ತಕರಾರುಗಳನ್ನ ದೂರ ಮಾಡಿ ಅತಿ ಶೀಘ್ರದೊಳಗ ಕಲ್ಯಾಣ ಸೌಭಾಗ್ಯವನ್ನ ಕರುಣಿಸಬೇಕು ಅಂತಂದ್ರ ಆ ದೇವರಲ್ಲಿ ಮೊರೆ ಹೋಗ್ಬೇಕು. ಹಾಗಂದ್ರ ಈ ಕಂಕಣ ಭಾಗ್ಯವನ್ನ ಕಲ್ಪಿಸ್ಲಿಕ್ಕಿರುವಂತಹ ದೇವ್ರು ಯಾರು ಅಂತಂದ್ರ 7 ಬೆಟ್ಟಗಳ ಒಡೆಯ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ. ವೆಂಕಟೇಶ ದೇವರ ಒಂದು ವಿಶೇಷವಾದಂತಹ ಪೂಜೆ, ಅದೇ ಶ್ರೀನಿವಾಸ ಕಲ್ಯಾಣೋತ್ಸವ. ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತಾರೆ. ಯಾಕಂತಂದ್ರ ಅವನ ಹತ್ರ ಕೇಳಿದ್ರಿ ಅಂತಂದ್ರ ಪ್ರತಿಯೊಂದನ್ನು ಕರ್ಣಿಸ್ತಾನ. ಇನ್ನ ವಿವಾಹ ಏನ್ ಲೆಕ್ಕ, ತೇನ ವಿನ ತೃಣಮಪಿನ ಚಲತಿ ಅಂತ ಹೇಳಿ, ಅಂದ್ರ ಅವನ ಒಂದು ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹಿತ ಅಳಗಾಡೋದಿಲ್ಲ ಅಂತ. ಹಂಗಂದ್ರ ನಿಮ್ಮ ಮಕ್ಕಳ ಮದುವೆ ಆಗುದಿಲ್ಲೇನು, ಒಂದು ಕಂಕಣ ತಗೊಳ್ರಿ, ವೆಂಕಟೇಶ ದೇವರ ಸನ್ನಿಧಾನದೊಳಗ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಮಾಡಿಸಿ. ನೀವು ಒಯ್ದಂತಹ ಕಂಕಣವನ್ನೇ ಆ ಕಲ್ಯಾಣೋತ್ಸವದಲ್ಲಿ ಶ್ರೀನಿವಾಸ ದೇವರ ಕೈಯಿಂದ ಪದ್ಮಾವತಿ ದೇವಿಗೆ ಕಟ್ಟಿಸ್ಬೇಕು. ಕಟ್ಟಿಸಿದಂತಹ ಕಂಕಣವನ್ನ ಇಸ್ಕೊಂಡು, ಅಲ್ಲಿ ಕಟ್ಟಿಸಿದಂತಹ ಕಂಕಣವನ್ನ ಇಸ್ಕೊಂಡ್ ಬಂದು ಈ ಮಂತ್ರವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳ್ಬೇಕು. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ, ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ, ವಿವಾಹ ಭಾಗ್ಯಂ ಆರೋಗ್ಯಂ ಭರ್ತೃಲಾಭಂಚ ದೇಹಿ ಮೇ, ವಿವಾಹ ಭಾಗ್ಯಂ ಆರೋಗ್ಯಂ ಭರ್ತೃಲಾಭಂಚ ದೇಹಿ ಮೇ. ಇನ್ನು ಗಂಡು ಮಕ್ಕಳು ಹೇಳುವಾಗ ಭರ್ತೃಲಾಭ ಇದ್ದಲ್ಲಿ ಪತ್ನಿ ಲಾಭಂಚ ದೇಹಿ ಮೇ ಅಂತ ಹೇಳ್ಬೇಕು. ವಿವಾಹ ಭಾಗ್ಯಂ ಆರೋಗ್ಯಂ ಪತ್ನಿ ಲಾಭಂಚ ದೇಹಿ ಮೇ. ಹೆಣ್ಣು ಮಕ್ಕಳು ಹೇಳುವಾಗ ಭರ್ತೃಲಾಭಂಚ ದೇಹಿ ಮೇ ಅಂತ ಹೇಳ್ಬೇಕು. ಗಂಡು ಮಕ್ಕಳು ಹೇಳುವಾಗ ಪತ್ನಿ ಲಾಭಂಚ ದೇಹಿ ಮೇ ಅಂತ ಹೇಳ್ಬೇಕು. ಇಷ್ಟು ಮಾಡ್ರಿ ಸಾಕು, ನಿಮ್ಮ ಮನೆಯೊಳಗ ಕಂಕಣ ಭಾಗ್ಯ ಯಾಕೆ ಕೂಡ ಬರಲ್ಲ ಅನ್ನೋದನ್ನ ನೋಡ್ಲಿಕ್ಕೆ ಬರ್ತದೆ. ಈ ಮಂತ್ರ ಹೇಳುವಕ್ಕಿಂತ ಮುಂಚೆ ದೇವ್ರ ಮನೆಯೊಳಗ ನೀವು ದೇವರ ಬಲಗಡೆಗೆ ಒಂದು ಮುಷ್ಟಿ ಅಕ್ಕಿಯನ್ನ ಹಾಕ್ಬೇಕು. ಅದರ ಮೇಲೆ ಒಂದು ಕಳಶ ನೋಡಬೇಕು. ಕಳಶದಲ್ಲಿ ಅಕ್ಕಿಯನ್ನ ಹಾಕ್ಬೇಕು. ಅಕ್ಕಿಯ ಜೊತೆಗೆ ₹1 ಕಾಯಿನು, ಅರಿಶಿಣ, ಕುಂಕುಮ, ಒಂದು ಅಡಿಕೆ ಬೆಟ್ಟ ಹಾಕ್ಬೇಕು. ಅದ್ರ ಮೇಲೆ ಒಂದು ತಟ್ಟಿ ಇಟ್ಟು, ಆ ತಟ್ಟಿ ಮೇಲೆ ಇನ್ನೊಂದಿಷ್ಟು ಅಕ್ಕಿ ಹಾಕಿ, ಅದ್ರ ಮೇಲೆ ಈ ಕಂಕಣವನ್ನ ಇಟ್ಟು 51 ದಿವಸಗಳ ಕಾಲ ಈ ಮಂತ್ರವನ್ನ ತಪ್ಪದೆ 108 ಬಾರಿ ಹೇಳ್ಬೇಕು. ಈ ಸಮಯದಲ್ಲಿ ಅಂದ್ರೆ 51 ದಿನಗಳ ಸಮಯದಲ್ಲಿ 4 ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ಮೇಲೆ ತಪ್ಪದೆ ಕೈಕಾಲ್ ಮುಖವನ್ನ ತೊಳೆಬೇಕು. ಊಟ ಆದ್ಮೇಲೆ ಉಗುರು ಮತ್ತು ಕೂದಲನ್ನ ಕಟ್ ಮಾಡ್ಕೊಳ್ಬಾರ್ದು. ಈ 4 ಫುಡ್ ಅಂದ್ರೆ ಊಟಕ್ಕಿಂತ ಮುಂಚೆ ಉಗುರು ಮತ್ತೆ ಕೂದಲವನ್ನ ಕಟ್ ಮಾಡ್ಕೊಳ್ಬಹುದು. ಊಟ ಆದ್ಮೇಲೆ ಬೇಡ. 51 ದಿನಗಳ ಕಾಲ ನಾನ್ ವೆಜ್ ತಿನ್ನೋಂಗಿಲ್ಲ. ನಾನ್ ವೆಜಿಟೇರಿಯನ್ ಯಾರಾಗಿದ್ರೆ ನಾನ್ ವೆಜ್ ತಿನ್ನಂಗಿಲ್ಲ. ಈವನ್ ಬೇಕರಿ ಒಳಗಿನ ಫುಡ್ ಅನ್ನ ತಿನ್ನೋ ಹಂಗಿಲ್ಲ. ಬೇಕರಿ ಐಟಮ್ಸ್ ಅಂದ್ರೆ ಸ್ಪೆಷಲಿ ಎಗ್ ಅನ್ನ ತಿನ್ನೋ ಹಂಗಿಲ್ಲ. ಕಡೆಯದಾಗಿ 4ನೇದು ಏನಪ್ಪಾ ಅಂತಂದ್ರೆ ಸಿಟ್ಟನ್ನ ಹತೋಟಿಯಲ್ಲಿ ಇಡಬೇಕು. 51 ದಿನಗಳ ಕಾಲ ಸಿಟ್ಟನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ಶಾಂತ ರೀತಿಯಿಂದ ಇದ್ದು ಶ್ರದ್ಧಾ ಭಕ್ತಿಯಿಂದ 51 ದಿನಗಳ ಕಾಲ ದಿವಸಕ್ಕೆ 108 ಬಾರಿ ಆ ಕಳಶದ ಮುಂದೆ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಮಿನಿ, ವಿವಾಹ ಭಾಗ್ಯಂ ಆರೋಗ್ಯಂ ಭರ್ತೃಲಾಭಂಚ ದೇಹಿಮೆ, ಪತ್ನಿ ಲಾಭಂಚ ದೇಹಿಮೆ ಅನ್ನೋ ಈ ಒಂದು ಮಂತ್ರವನ್ನ ಹೇಳ್ರಿ, ಲಗ್ನ ಪತ್ರಿಕೆಯನ್ನ ನಮಗ್ ಕಳಿಸ್ಕೊಡ್ರಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಹೇಳ್ತಾ ಶ್ರೀ ಶಿವಾಯ ನಮಸ್ತುಭ್ಯಂ.